ಇವರು ಮೋದಿ ಮೋದಿ ಅನ್ನೋರ ಕಪಾಳಕ್ಕೆ ಹೊಡಿಬೇಕು ಅಂತಾರೆ, ಅವರು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಒಡೆದ್ ನೋಡೋಣ ಅಂತಾರೆ. ರಾಜಕಾರಣಿಗಳು ತಮ್ಮ ರಾಜಕೀಯ ವಿರೋಧಿಗಳ ಬಗ್ಗೆ ಮಾತಾಡುವಾಗ ಸಂಯಮ, ಸಭ್ಯತೆ ಎಲ್ಲೆಯನ್ನ ಮೀರಬಾರ್ದು. ನರೇಂದ್ರ ಮೋದಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಯಾರು ಕೂಡ ಪ್ರಶ್ನಾತೀತರಲ್ಲ, ಟೀಕಾತೀತರಲ್ಲ. ತಂಗಡಿಗಿ ಕಪಾಳ ಮೋಕ್ಷ ತಗಾದೆ ವಿಶೇಷ ರಾಜಕೀಯ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜೆಹಳ್ಳಿ ಸುರೇಶ್. ಸ್ನೇಹಿತರೆ, ರಾಜ್ಯದ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ಒಂದು ತಗಾದೆ ಮಾಡಿಕೊಂಡಿರುವಂತಹದ್ದು. ತಮ್ಮ ಕ್ಷೇತ್ರದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೆ ರಾಜಶೇಖರ್ ಹಿಟ್ನಾಳ್ ಅವರ ಪರವಾಗಿ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಮಾತಿನ ಬರದಲ್ಲಿ ಪ್ರಚೋದನಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಟೀಕೆ, ಆರೋಪಗಳನ್ನು ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ. ಏನಂದ್ರು ಶಿವರಾಜ್ ತಂಗಡಗಿ ಅವರು ತಮ್ಮ ಪಕ್ಷದ ಅಭ್ಯರ್ಥಿ ಪರ ಪ್ರಚಾರ ಮಾಡಬೇಕಾದ್ರೆ ಭಾವನಾತ್ಮಕವಾಗಿ ಮಾತಾಡಿದ್ದಾರೆ ಎನ್ನುವಂಥ ಆರೋಪ. ಅವ್ರೇನು ಹೇಳಿದ್ರು ಅಂದರೆ, ಪ್ರತಿಪಕ್ಷ ಅಂದರೆ ತಮ್ಮ ಎದುರಾಳಿ ಪಕ್ಷ ಬಿಜೆಪಿ ನಾಯಕ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡುವಂಥ ಬರದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರು ಏನೇನಂದರೆ, ಏನು ವಿದ್ಯಾರ್ಥಿಗಳು ಮತ್ತು ಸ್ಟೂಡೆಂಟು ಯುವಕರುಗಳೆಲ್ಲ ಮೋದಿ ಮೋದಿ ಅಂತಾರೆ, ಮೊದಲು ಅವ್ರ ಕಪಾಳಕ್ಕೆ ಹೊಡಿಬೇಕು ಅಂತ. ಅಂದರೆ ನಿಜವಾಗಿಯೂ ಅವರ ಪ್ರಶ್ನೆ ಏನಾಗಿತ್ತು ಅಂದರೆ, ನರೇಂದ್ರ ಮೋದಿಯವರು ಪ್ರಧಾನಿ ಆಗುವಂಥ ಸಂದರ್ಭದಲ್ಲಿ 2 ಸಲ ಪ್ರಧಾನಿ ಆಗ್ತಾರೆ. ಅವ್ರು ಹೇಳಿದರು, ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇವೆ, ಆದರೆ ಅವರು ಸೃಷ್ಟಿ ಮಾಡಲಿಲ್ಲ, ಚಾ ಮಾಡೋಕ್ಕೆ ಹೋಗಿ ಪಕೋಡ ಮಾರಕ್ಕೆ ಹೋಗಿ ಅಂತ ಹೇಳಿದ್ರು ಅಂತೇಳಿ ಆರೋಪವನ್ನು ಮಾಡುವ ಬರದಲ್ಲಿ ಎಲ್ಲ ಯುವಕರು ಮೋದಿ ಮೋದಿ ಅಂತಾರೆ, ಅವ್ರ ಕಪಾಳಕ್ಕೆ ಹೊಡಿಬೇಕು ಅಂತ ಹೇಳ್ತಾರೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಯಾರಿಗಾರು ಉದ್ಯೋಗ ಕೊಟ್ರ? ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಂದ್ರು, ಅಂದ್ರೆ ಬಜ್ಜಿ ಮಾಡಕ್ಕೆ ಹೋಗಂದ್ರು. ನಾಚಿಕೆ ಆಗ್ಬೇಕು. ಇನ್ನು ಅವ್ರು ಯಾರ ವಿದ್ಯಾರ್ಥಿಗಳು ಯುವಕರು ಮೋದಿ ಮೋದಿ ಅಂದ್ರೆ ಅವರಿಗೆ ಕಪಾಳಕ್ಕೆ ಬಿಡಿಬೇಕು. ಏನಾಗಿದೆ ನಮ್ಮ ರಾಜಕಾರಣಿಗಳಿಗೆ, ಒಂದು ರಚನಾತ್ಮಕವಾದ ಟೀಕೆ ಮಾಡೋದಕ್ಕೂ ಬರೋದಿಲ್ಲವಲ್ಲ ಅಂತ. ಸ್ನೇಹಿತರೆ, ಈ ರಾಜಕೀಯ ಜೀವನದಲ್ಲಿರಬೇಕಾದ್ರೆ, ಅದೇ ಸಾಮಾಜಿಕ ಜೀವನದಲ್ಲಿರಬೇಕಾದ್ರೆ ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳು ತಾವು ಮಾತನಾಡುವ ಮಾತನ್ನು ವಿವೇಚಿಸಿ ಮಾತನಾಡಬೇಕಾಗತ್ತೆ. ಶಿವರಾಜ್ ತಂಗಡಗಿ ಅವರಿಗೆ ಟೀಕೆ ಮಾಡೋದಕ್ಕೆ ಅವಕಾಶ ಇದೆ. ಶಿವರಾಜ್ ತಂಗಡಗಿ ಅವರು ಪ್ರಧಾನಿಯನ್ನು ಟೀಕೆ ಮಾಡ್ಬೋದು, ಸಚಿವರನ್ನು ಟೀಕೆ ಮಾಡ್ಬೋದು, ಮತ್ತು ಪ್ರತಿಪಕ್ಷಗಳಾದಂಥ BJP ನಾಯಕರನ್ನು ಟೀಕೆ ಮಾಡ್ಬೋದು. ಆದರೆ ಟೀಕೆ ಮಾಡುವಂಥ ಟೀಕೆ ಹೇಗಿರಬೇಕು? ರಚನಾತ್ಮಕವಾಗಿರಬೇಕು. ಜೊತೆಗೆ ಯಾವ ಸಂದರ್ಭದಲ್ಲಿ ಯಾವ ಮಾತಾಡ್ತೀನಿ ಅನ್ನುವಂಥ ವಿವೇಚನೆ, ಪ್ರಜ್ಞೆ ಸಚಿವರಿಗೆ ಇರಬೇಕಾಗತ್ತೆ. ಯಾಕೆಂದರೆ ಚುನಾವಣೆಯ ಸಂದರ್ಭದಲ್ಲಿ ನಾನು ಮಾತನಾಡುವಂಥ ಮಾತು ಯಾವ ರೀತಿ ಪರಿವರ್ತನೆ ಆಗಬಹುದು, ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನುವಂಥ ಯೋಚನೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು. ಈಗ BJP ಶಿವರಾಜ್ ತಂಗಡಗಿ ಅವರ ಈ ಸ್ಟೇಟ್ಮೆಂಟ್ಗೆ ಕೆರಳಿ ಕೆಂಡಾಗಿರುವಂಥದ್ದು. ಹಾಗಾಗಿ ಅವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ರಾಜೀವ್ ಅವರ ಒಂದು ನೇತೃತ್ವದಲ್ಲಿ ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟಿರುವಂಥದ್ದು. ಈ ಶಿವರಾಜ್ ತಂಗಡಗಿ ಅವರ ಈ ಸ್ಟೇಟ್ಮೆಂಟ್ನಿಂದ ಒಂದು ರೀತಿ ಚುನಾವಣಾ ಆಯೋಗದ ರೂಲ್ಸ್ ಏನಿದೆಯಲ್ಲ ಅದನ್ನು ಉಲ್ಲಂಘನೆ ಮಾಡ್ದಂಗಾಗಿದೆ. ಹಾಗಾಗಿ ಜೊತೆಗೆ ಮತದಾರರ ಮೇಲೆ ಒಂದು ರೀತಿ ಪ್ರಚೋದನೆ ಕೊಟ್ಟಂಗಾಗಿದೆ ಅನ್ನುವಂಥ ದೂರು ಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆ ಕೊಡುವಂಥ ಬರದಲ್ಲಿ BJP ನಾಯಕರು ನಾವೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ಅವರು ಕೂಡ ಸ್ವಲ್ಪ ವಿವೇಚನೆಯನ್ನು ಮೀರಿದ್ದಾರೆ ಅನಿಸುತ್ತೆ. ಕೆಲವು ನಾಯಕರುಗಳು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ಒಡೆದು ಬಿಡು ನೋಡೋಣ ಕಪಾಳಕ್ಕೆ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನಾನು ಅವರ ಲೆವೆಲ್ಗೆ ಇಳಿಯೋದಿಲ್ಲ ಅಂತೇಳಿ CT ರವಿ ಹೇಳಿದ್ದಾರೆ. ಅವರು ಮೋದಿ ಮೋದಿ ಅನ್ನೋರಿಗೆಲ್ಲ ಕಪಾಳ ಮೋಕ್ಷ ಮಾಡಿ ಅಂತ ಹೇಳಿದ್ದಾರೆ. ನನ್ನ ಮನಸ್ಸಿಗೆ ಅನ್ನಿಸ್ತು, ಬಾರಪ್ಪ ತಂಗಡಗಿ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಕಪಾಳ ಮೋಕ್ಷ ಮಾಡಿ ನೋಡು ಅಂತ ಹೇಳಬೇಕು ಅಂತ ಅನಿಸ್ತು. ಮತ್ತು ನನಗೆ ಅವ್ರ ಲೆವೆಲಿಗೆ ಇಳಿಬಾರ್ದು ಅಂತ ಆ ಮಾತು ನಾನು ಹೇಳ್ತಿಲ್ಲ. ಸುರೇಶ್ ಕುಮಾರ್, BJPಯ ಹಿರಿಯ ಮುಖಂಡ ಸುರೇಶ್ ಕುಮಾರ್ ಅವರು ಒಂದು ಸರಿಯಾದ ಒಂದು ಟೀಕೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಿಗೆ ಸಂಸ್ಕೃತಿನೇ ಇಲ್ಲ, ಸಂಸ್ಕೃತಿಯ ಅರ್ಥವೇ ಗೊತ್ತಿಲ್ಲ, ಹಾಗಾಗಿ ಅವರು ಸಂಸ್ಕೃತಿಹೀನ ಮಾತುಗಳನ್ನು ಆಡಿದ್ದಾರೆ ಅಂತೇಳಿ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಸ್ನೇಹಿತರೆ, ಸರ್ವಜ್ಞ ಅವರ ಒಂದು ಮಾತಿದೆ. ಅದೇನೆಂದರೆ, ಮಾತಿನ ಮಹತ್ವವನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೆ ಮಾಣಿಕವು ಸರ್ವಜ್ಞ.
ಮಾತಿನಿಂದ ಏನು ಬೇಕಾದರೂ ಆಗ್ಬೋದು, ಮಾತಿನಿಂದ ಜನರ ಪ್ರೀತಿಯನ್ನು ಗಳಿಸ್ಬೋದು, ಜನರ ದ್ವೇಷವನ್ನು ಕೂಡ ನಾವು ಪಡಿಬೋದು ಅನ್ನುವಂಥ ಮಾತಿನ ಮಹತ್ವವನ್ನು ಹೇಳಿದ್ದಾರೆ. ಸ್ನೇಹಿತರೆ, ಬಸವಣ್ಣವರು ಮಾತಿನ ಬಗ್ಗೆ ಎಂಥ ಒಳ್ಳೆ ಮಾತಾಡಿದ್ದಾರೆ ಅಂದರೆ, ನುಡಿದರೆ ಮಾತು ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು. ಅಂದರೆ ನೀವು ಮಾತನಾಡುವಂಥ ಮಾತು ಮುತ್ತಿನ ಹಾರದಂತಿರಬೇಕು, ಅಂದರೆ ಹಂಗೆ ಪೋಣಿಸಿರಬೇಕು ಅಂತ. ಆ ಮಾತಿಗೊಂದು ಮೌಲ್ಯ ಇರಬೇಕು. ಹೆಂಗೆಂಗೋ ಮಾತಾಡ್ಬಿಟ್ರೆ ಆ ನಿಮ್ಮ ಮಾತು ಸಮಾಜದಲ್ಲಿ ಯಾವ ಪರಿಣಾಮ ಬೀರುತ್ತೆ ಅನ್ನುವಂಥ ಯೋಚನೆ ಇರಬೇಕಾಗುತ್ತೆ. ಹಾಗಾಗಿ ಈ ದೇಶದ ಪ್ರಧಾನಿಯವ್ರ ಬಗ್ಗೆ ಮಾತಾಡಿ, ತೊಂದರೆ ಇಲ್ಲ. ಪ್ರಶ್ನೆ ಕೇಳ್ತೀರಾ, ಕೇಳಿ, ತೊಂದರೆ ಇಲ್ಲ. ಯಾರನ್ನಾದರೂ ಪ್ರಶ್ನೆ ಮಾಡ್ಬೋದು. ಈ ದೇಶದ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ರಚನಾತ್ಮಕವಾದ ಟೀಕೆ ಮಾಡೋದಕ್ಕೆ ಪ್ರತಿಯೊಬ್ಬ ಪ್ರಜೆಗೂ ಅವಕಾಶ ಇದೆ, ಸಚಿವರಿಗೂ ಅವಕಾಶ ಇದೆ, ಎಲ್ರಿಗೂ ಅವಕಾಶ ಇದೆ. ಆದರೆ ನಿಮ್ಮ ಮಾತು ವಿವೇಚನಾರಹಿತವಾಗಿದ್ದರೆ, ನಿಮ್ಮ ಮಾತು ಅಸಂಸದೀಯವಾಗಿದ್ದರೆ, ನಿಮ್ಮ ಮಾತು ದ್ವೇಷಪೂರಿತವಾಗಿದ್ದರೆ ಅದನ್ನು ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಅವರು ಆ ರೀತಿ ಹೀನವಾಗಿ ಮಾತಾಡಿದ್ರು ಅಂತೇಳಿ ಪ್ರತಿಪಕ್ಷಗಳು ಇವರು ಇನ್ನಷ್ಟು ಕೆಳಮಟ್ಟಕ್ಕೆ ಹೋಗುವಂಥದ್ದು, ಒಡಿರಿ ಅನ್ನೋದು, ಬಡಿರಿ ಅನ್ನೋದು, ಕಡಿರಿ ಅನ್ನೋದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆರೋಗ್ಯಕರ ಚರ್ಚೆಗೆ ಕಾರಣ ಆಗೋದಿಲ್ಲ. ಹಾಗಾಗಿ ಶಿವರಾಜ ತಂಗಡಗಿಯವರ ಈ ಒಂದು ಮಾತು ಸಾಮಾಜಿಕ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿ ಪಾಠ ಆಗಬೇಕು. ಅವರು ಸಮರ್ಥನೆ ಕೊಡ್ತಿದ್ದಾರೆ. ಇವತ್ತು ಪ್ರೆಸ್ ಮೀಟ್ ಮಾಡಿ, ನಮ್ಮ ಉತ್ತರ ಕರ್ನಾಟಕ ಜನ ಸ್ವಲ್ಪ ರಫ್ ಕಣ್ರಿ, ನಮ್ಮ ಮಂದಿ ನಾವು ತುಂಬ ಗರ್ರಮಾಗಿ ಮಾತಾಡ್ಬಿಡ್ತೀವಿ, ಅದು ಮಾಧ್ಯಮದವರು ಬೇರೆ ರೀತಿ ಬಿಂಬಿಸಿದ್ದಾರೆ ಅಂತ ಸಮಜಾಯಿಸಿ ಕೊಡೋ ಪ್ರಯತ್ನವನ್ನು ಸಚಿವರು ಮಾಡಿದ್ದಾರೆ. ಆಯಿತು, ಯಾವುದೇ ಆಡಳಿತ ಪಕ್ಷ ಟೀಕೆಗಳನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇರಬೇಕು. ಈಗ ನರೇಂದ್ರ ಮೋದಿಯವ್ರನ್ನ ನೀವು ಪ್ರಶ್ನೆ ಮಾಡ್ತೀರಿ ಅಂದ ಮೇಲೆ ನಿಮ್ಮ ಸರ್ಕಾರವನ್ನು, ಅಂದರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನು BJP ನಾಯಕರು ಪ್ರಶ್ನೆ ಮಾಡಬಹುದು. ಆದರೆ ನೀವು ಪ್ರಶ್ನೆ ಮಾಡುವಂಥ ಪ್ರಶ್ನೆ, ನೀವು ಕೇಳುವಂಥ ರೀತಿ ಯಾವ ರೀತಿಯಾಗಿರಬೇಕು, ಯಾವ ನೆಲೆಯಲ್ಲಿರಬೇಕು, ಹೇಗೆ ಪ್ರಶ್ನೆ ಮಾಡ್ತಿದ್ದೀರಿ, ಆ ಪ್ರಶ್ನೆಗೆ ಅರ್ಥ ಇದೆಯಾ? ನೀವು ಕೊಡುವಂಥ ಒಂದು ಸ್ಟೇಟ್ಮೆಂಟು ಜನರ ಮನಸ್ಸನ್ನು ಅರಳಿಸಬೇಕೇ ಹೊರತು ಕೆರಳಿಸಬಾರ್ದು, ಸಾಮಾಜಿಕ ಸ್ಥಿತಿಯನ್ನು ಹದಗೆಡಿಸಬಾರ್ದು, ಜನರನ್ನು ಉದ್ವೇಗಗೊಳಿಸಿ ಸಮಾಜದಲ್ಲಿ ಬೆಂಕಿ ಇಡೋ ಥರ ಆಗಬಾರ್ದು. ಯಾಕೆಂದರೆ ನಮ್ಮ ದೇಶದಲ್ಲಿ ಭಾವನೆಗಳಿಗೆ, ಸಂಸ್ಕೃತಿಗೆ, ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ಜನರು ನಂಟನ್ನು ಇಟ್ಕೊಂಡಿರ್ತಾರೆ. ಈ ಎಲ್ಲವನ್ನ ತಲೆಯಲ್ಲಿಟ್ಟುಕೊಂಡು ಸಚಿವರಾಗಲಿ, ಹೋರಾಟಗಾರರಾಗಲಿ, ಪಕ್ಷಗಳ ಮುಖಂಡರಾಗಲಿ ಯೋಚನೆ ಮಾಡಲಿ ಅನ್ನುವಂಥ ಸಲಹೆಯೊಂದಿಗೆ ಮತ್ತೊಂದು ವಿಶೇಷ ಸ್ಟೋರಿಯೊಂದಿಗೆ ಹಾಜರಾಗ್ತೇನೆ. ನಮಸ್ಕಾರ.